ಸರಿ 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 ಸ್ವಲ್ಪ ಸರಿ ಮೇಲತ್ತು ಅದಕ್ಕೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಆಮೇಲೆ ನೀವು ಉದ್ಘಾಟನೆ ಮಾಡಬೇಕು. ಅಲ್ಲಿವರೆಗೆ ಕೊಡೋದಲ್ಲ. ಸರ್ಕಾರಕ್ಕೆ ಸಾಕಷ್ಟು ಮನೆ ಮಾಡ್ಕೊಡಿದ್ವಿ. ಸರ್ಕಾರ ಕೇರ್ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಇವತ್ತು ಶಾಸಕರಾಗಿ ಏನು ಮಾಡ್ಬೇಕು ಎಲ್ಲ ಮನೆಯನ್ನು ಮಾಡ್ಕೊಟ್ಟಿದ್ವಿ. ಅವಷ್ಟು ಪತ್ರಗಳು ನಿಮ್ಗೆ ಕೊಡ್ತೀವಿ. ನೀವು ನಾವು ಸರ್ಕಾರಕ್ಕೆ ಮನೆ ಮಾಡಿದ್ರೆ ಏನು ಬರ್ತಾರ? ಸರ್ಕಾರ ಒತ್ತಡ ಮಾಡ್ಬೇಕಂತ ತಾಲೂಕಿನಲ್ಲಿ ನೀವು ಈ ಚುನಾವಣೆ ಪ್ರಚಾರದಾಗ ಏನು ಮಾತು ಕೊಟ್ಟಿದ್ರಿ? ನಾನು ಅಧಿಕಾರಕ್ಕೆ ಬಂದ ಮ್ಯಾಗ 3 ದಿವಸದಾಗ ನಾವು ನೀವು ಕೊಟ್ಟು ಮಾತು ಕೊಟ್ಟಿದ್ರಿ ಸರ್. ಅದು ಹುಸಿ ಹೋತು. 8 ದಿವಸ ಸಿಗಿದ್ದನ್ನ 15 ದಿವಸಕ್ಕೆ ಕೊಟ್ಟು ಈಗ ಜನ ಹೆಂಗಾಗ್ಬಿಡುತ್ತಂದ್ರೆ ಈಗ ಬರ್ತಕ್ಕಂಥ ದೊಡ್ಡ ದೊಡ್ಡ ಹಬ್ಬಕ್ಕೆ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಚಿಂತೆ ನಿಮ್ಗಷ್ಟೇ ಇಲ್ಲ, ನನಗೂ ಐತಿ. ಏನಾಯ್ತು ಸರ್? ಇದ್ರು ಅಲ್ಲ ಸರ್, ಇದ್ರು 2 ವರ್ಷ ಎಮ್ಎಲ್ಎ ಏನು ಮಾಡಿರಿ ಅಂತ ಏನು ಚಿಂತೆ ಏನೇ ಸರ್? ನೀವು ಎಮ್ಎಲ್ಎ ಎಸಿ ರೂಮ್ನಾಗ ಕುಂದ್ರಲ್ಲ ಅಷ್ಟೇ ನಿಮ್ದು ಚಿಂತೆ. ಜನರ ಪರವಾಗಿ ನೀವು ಕೆಲಸನ ಮಾಡಿಲ್ಲ. 2 ವರ್ಷ ಆಯ್ತು ಅಲ್ಲ, ನೀವೇನು ಮಾಡಿರಿ ಹೇಳ್ರಿ? ಹೌದ್ರಿ, ಮತ್ತೆ ಕಷ್ಟ ಆಯ್ತು ನಮ್ಗೆ. ಕುಡಿಯೋ ನೀರು ಬಿಟ್ಟು ಬಂದು ಕುಡಿಬೇಕಾಗ್ತದೆ ನಾವು. ಮತ್ತೆ ನೀವು ಎಸಿ ರೂಮ್ನಾಗ ಕುಂತ್ಕೊಂಡು ನಾವು ಸಾಲ ಕೇಳಕ್ ಬಂದಿಲ್ಲ ಅವ್ರಿಗೆ. ವೆಂಕಟೇಶ ತಡಿ, ನಾವು ಅವರಿಗೆ ಸಾಲ ಕೇಳಕ್ ಬಂದಿಲ್ಲ. ಜನಪ್ರತಿನಿಧಿಗಳು ನಾವು ಅವ್ರಿಗೆ ಸಾಲ ಕೇಳಕ್ ಬಂದಿಲ್ಲ. ಸಾಲ ಕೇಳಕ್ ಬಂದಿಲ್ಲ ಒಬ್ಬೊಬ್ರು ಏನು ಹೇಳ್ಬೇಕಂತೀರಿ? ಕರ್ಕುಡಿಸಿ ಮಾತಾಡ್ರಿ. ಅವರು ಜನಪ್ರತಿನಿಧಿಗಳಾರ, MLA ಅವರ MLC ಅವರ ಕೇಳ್ರಿ. ಯಾವ ಸಮಸ್ಯೆನ ಕೇಳ್ಬಾರ್ದಂತ ಯಾರು ಅನ್ನಂಗಿಲ್ಲ. ಅವ್ರ ಜವಾಬ್ದಾರಿಯಿಂದ ಅವರು ಮತ್ತು ನೀವು